ನನಗಂತೂ ಅವಳದೇ ಚಿಂತೆ ಆಗ್ಬಿಟ್ಟಿದೆ. ಇವತ್ತು ಅವಳು ಕೂಗಾಡಿ ಅಗ್ರಾಡಿ ಎಲ್ಲ ಮಾಡಿದ್ಲಲ್ಲ, ಹೀಗೆ ನಾಳೆ ಮಾಡಿದ್ರೆ ಖಂಡಿತ ಈ ಶುಭ ಕಾರ್ಯಕ್ಕೆ ಅವಳು ವಿಘ್ನ ತಂದೇ ತರ್ತಾಳೆ. ಅವಳು ಜಾಣೆ, ಹಾಗೆಲ್ಲ ಮಾಡಲ್ಲ. ಏನೋ ಕೆಲಸ ಜಾಸ್ತಿ ಇದ್ದಿದ್ರಿಂದ ಗಡಿಬಿಡಿನಲ್ಲಿ ಹಾಗೆ ಮಾಡಿದ್ಲು. ನಾಳೆ ನಾವಿರ್ತೀವಲ್ಲ, ಸಮಾಧಾನ ಮಾಡ್ತೀವಿ. ದೇವ್ರು ಒಳ್ಳೇದ್ ಮಾಡ್ತಾನೆ, ನೀನ್ ಸುಮ್ಮನಿರು. ಹೌದಮ್ಮ, ಸತ್ಯ. ನೀನ್ ಹೇಳ್ದಾಗೆ ಅವಳಗ್ ನಾವಲ್ಲ, ಆ ದೇವರೇ ಒಳ್ಳೇದ್ ಮಾಡ್ಬೇಕು. ಇವತ್ ನಾನು ನಿನ್ಗೆ ತುಪ್ಪ ಹಚ್ಚಿಟ್ಟೆ. ಯಾಕೆ ಹೇಳು? ದೇವಸ್ಥಾನದ ಅಧಿಕಾರನ ವಹಿಸ್ಕೊತಾ ಇದ್ದಾರೆ, ಅದಕ್ಕೆ ವಿಶ್ವದ ಪೂಜೆನೂ ಮಾಡ್ತಾರೆ. ಅವರಿಬ್ರಿಗೂ ಒಳ್ಳೇದಾಗ್ಲಿ. ವಿಶಾಖಂಗೆ ಅವ್ರ ಜೊತೆ ಹೊಂದ್ಕೊಂಡು ಎಲ್ಲ ಕೆಲಸಗಳನ್ನು ಸುಸೂತ್ರವಾಗಿ ಮಾಡ್ಕೊಂಡು ಹೋಗೋ ಶಕ್ತಿ ಕೊಡು ಕೃಷ್ಣ, ಶಕ್ತಿ ಕೊಡು. ಸಕ್ಕರೆ, ತುಪ್ಪ, ಬನ್ಸಿರವೆ, ಹೆಸರುಕಾಳು, ಬಾಸ್ಮತಿ ರೈಸು, ಕಡಲೆಬೇಳೆ, ಗೋಧಿ ಹಿಟ್ಟು, ಶಾವಿಗೆ, ರವೆ, ಚಿರೋಟಿ ರವೆ, ಆಲೂಗೆಡ್ಡೆ, ಹೆಸರುಬೇಳೆ, ಹಾಲು 10 ಲೀಟ್ರು, ಬೆಲ್ಲ 10 kg, ಉದ್ದಿನಬೇಳೆ, ಬಾಳೆಕಂದು, ಬಾಳೆ ಎಲೆ, ವೀಳ್ಯದೆಲೆ, ಅಡಿಕೆ. ದಯವಿಟ್ಟು ನನ್ನೇನು ಕೇಳ್ಬೇಡಿ. ನಿಮಗೇನ್ ಬೇಕೋ ಅದನ್ನ ಮಾಡಿ. ಎಲ್ಲ ನನ್ನ ತಲೆ ತಿಂತಾರೆ. ಕೆಲವರು ಬ್ಲೌಸ್ ಪೀಸ್ ಹಾಕ್ಸ್ಕೊಡು ಅಂದ್ರೆ, ಇನ್ ಕೆಲವರು ಪೂಜೆಗೆ ರೆಡಿ ಮಾಡು ಅಂತಾರೆ. ನನ್ನ ಕೈಲಿ ಇದನ್ನೆಲ್ಲ ಮಾಡಕ್ಕಾಗಲ್ಲ. ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಸಾಕಾಗಿ ಹೋಗಿದೆ ನನ್ಗೆ ಮನೆ ಸಹವಾಸ. ನನ್ಗೆ ಇಲ್ಲಿಂದ ಬಿಡುಗಡೆ ಬೇಕು. ವಿಶಾಖ, ಏನಾಗಿದೆ ನಿನ್ಗೆ? ಅದನ್ನ ಹೇಳ್ತಾ ಇರೋದು ನಾನು. ನನ್ ಕೈಲಿ ಇದನ್ನ ಸಹಿಸೋಕ್ಕಾಗ. ನಂಗೆ ಶಾಸ್ತ್ರ ಗೀಸ್ತ್ರ ಪೂಜೆ ಗೀಜೆ ನನ್ ಕೈಲಿ ಮಾಡೋಕ್ಕಾಗಲ್ಲ. ವಿಶಾಖ, ಯಾರಾದ್ರೂ ನಿನ್ ಜೊತೆ ಬೇಜಾರಾಗೋ ಹಾಗೆ ನಡ್ಕೊಂಡ್ರಮ್ಮ? ಇವ್ರ ಮಾತು ಕೇಳಿ ಬೇಜಾರ್ ಮಾಡ್ಕೊಳ್ಳೋ ಅಂತವಳಲ್ಲ ನಾನು. ಶಟ್ ಅಪ್! ಬಾಯಿಗೆ ಬಂದಾಗ ಮಾತಾಡಬೇಡ. ಇದನ್ನೆಲ್ಲ ನೀನಲ್ದ ಇನ್ಯಾರು ಮಾಡ್ತಾರೆ? ಅರ್ಧ ದಿನಕ್ಕೆ ಸುಸ್ತಾಯ್ತು ಅಂತೀಯಲ್ಲ, ಅಜ್ಜಿ ಅಮ್ಮ ಎಲ್ಲ ವರ್ಷಗಟ್ಲೆಯಿಂದ ಮಾಡ್ಕೊಂಡ್ ಬಂದಿಲ್ವಾ? ವಿಶು, ಏನು ಹೆಂಡತಿ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೀಯಾ? ಪಾಪ, ಅವಳಿಗೆ ಸುಸ್ತಾಗಿದೆ ಕಣೋ, ಅದಕ್ಕೆ ಹಾಗೆಲ್ಲ ಮಾತಾಡ್ತಾ ಇದ್ದಾಳೆ. ಹೌದು ವಿಶು, ಒಂದೇ ಸಾರಿ ಕೆಲ್ಸದ ಹೊರೆ ಬಿದ್ರೆ ಕೆಲಸ ಮಾಡೋದು ಕಷ್ಟ ಆಗತ್ತೆ. ಹಾಗಂತ ಎಲ್ರೂ ಮುಂದೆ ಹೆಂಡತಿ ಮೇಲೆ ರೇಗಾಡೋದು ತಪ್ಪು. ಪ್ಲೀಸ್ ಪ್ರಣವ್, ಕಾಲ್ ಮೀ ಇಮಿಡಿಯೇಟ್ಲಿ. ವೆರಿ ಅರ್ಜೆಂಟ್. ನಾನು ಕಾಯ್ತಾ ಇದ್ದೀನಿ. ನಾನು ಯಾವುದು ಬೇಡ ಅನ್ಕೊಂಡಿದ್ನೋ ಅದೇ ನಾಳೆ ರಾತ್ರಿ ನಡೀತಿದೆ. ಈಗ ಕಾಲ್ ಮಾಡೋ. ಯಾಕೋ ಈ ವಿಶಾಖ ಮಾತು ಕೇಳಿದ್ರೇನೆ ಭಯ ಆಗ್ತಾ ಇದೆ ನನಗೆ. ಇವತ್ತೇ ಹೀಗೆ, ಇನ್ನಾಳೆ ಉಪವಾಸ ವ್ರತ ಇದೆಲ್ಲ ಹೇಗ್ ಮಾಡ್ತಾಳೋ ಏನೋ. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಮ್ ವಿಶುಗೆ ಅಲ್ವಾ ತೊಂದ್ರೆ. ಮತ್ತೆ ನೀವು ಟೆನ್ಷನ್ ಮಾಡ್ಕೋಬೇಡಿ. ಅದು ಎಲ್ಲ ಜವಾಬ್ದಾರಿನೂ ಒಂದೇ ಸರಿ ತಲೆ ಮೇಲೆ ಬಂತಲ್ಲ, ಅದಕ್ಕೆ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಾನೀಗ ಸಮಾಧಾನ ಹೇಳಿ ಬಂದಿದ್ದೀನಿ. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಸರಿ ಹೋಗ್ತಾಳೆ. ಸದ್ಯ ದೇವ್ರ ದಯದಿಂದ ಎಲ್ಲ ಸರಿ ಹೋದ್ರೆ ಅಷ್ಟೇ ಸಾಕು. ನೀವು ಪೂಜೆಗೆಲ್ಲ ಸಾಮಾನು ಬಂದಿದೆಯಲ್ಲ, ಅದು ಸರಿ ಇದೆಯಾ ಅಂತ ನೋಡಿ ಹೋಗಿ. ಈ ಚುಂಡ್ರಿನೂ ಕೊಡು. ದೇವಕ್ಕೆ ಅವ್ರಿಗೆ ಹೇಳು, ಮದ್ವೆನಲ್ಲಿ ವಿಶಾಖಂಗೆ ತಲೆ ಮೇಲೆ ಹೊದಿಸಿದ್ರಲ್ಲ, ಅದೇ ರೀತಿ ತಲೆ ಮೇಲೆ ಹೊದಿಸ್ಕೊಂಡು ಪೂಜೆಗೆ ಅವರೇ ಕರ್ಕೊಂಡ್ಬರ್ಬೇಕಂತೆ ಅಂತ. ಅರ್ಥ ಆಯ್ತು ಬಿಡಿ, ನಾನು ಅವ್ರಿಗೆ ಬೇಜಾರಾಗದಿರೋ ಹಾಗೆ ಹೇಳ್ಬಿಟ್ಟು ಬರ್ತೀನಿ. ಸರಿ. ರಾಧಿಕಂಗೂ ಪೂಜೆಗೆ ಬರೋದಕ್ಕೆ ಹೇಳು. ಪಾಪ ಆ ಮಗು ನಮ್ಮನೆ ನೋಡೇ ಇಲ್ಲ. ಸರಿ ಅಮ್ಮ. ರಾಧಿಕಾ ಅವರೇ, ಅಮ್ಮ ಈ ಬಟ್ಟೆ ಕೊಟ್ಟಿದ್ದಾರೆ. ಬಾಸು ವಿಶಾಖಕ್ಕೆ ಹಾಕೊಂಡು ಬರ್ಬೇಕಂತೆ. ಆಮೇಲೆ ಎಲ್ರಿಗೂ ಬರಕ್ಕೆ ಹೇಳಿದ್ದಾರೆ. ಎಲ್ರೂ ಬರ್ಬೇಕಂತ?